ಪೂಜೆಗೆ ಅಂತ ತುಂಬ ಬಾಳೆಹಣ್ಣು ತಂದಾಗ ಅಥವಾ ಬಾಳೆಹಣ್ಣು ತುಂಬ ಹಣ್ಣಾಗಿ ಉಳ್ಕೊಂಡಾಗ ಮಾಡಬಹುದಾದಂತಹ ಅದ್ಭುತ ರುಚಿಯ ತಿಂಡಿ ಅಂದ್ರೆ ಮಂಗಳೂರು ಬನ್ಸ್. ಸಾಯಂಕಾಲ ಟೀ ಟೈಮ್ಗಾಗ್ಲಿ ಅಥವಾ ಬ್ರೇಕ್ಫಾಸ್ಟ್ಗಾಗ್ಲಿ ಬೆಳಿಗ್ಗೆ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋದಾದ್ರೆ ಸಾಯಂಕಾಲನೇ ಹಿಟ್ಟು ಕಲಸಿ ಇಟ್ಕೋಬೇಕು. ಫರ್ಮೆಂಟ್ ಆದಷ್ಟು ತುಂಬಾ ಚೆನ್ನಾಗಿ ಉಬ್ಬುತ್ತೆ. ಸಾಮಾನ್ಯವಾಗಿ ಮಂಗಳೂರು ಉಡುಪಿ ಕಡೆ ಮಾಡುವಂತಹ ಮಂಗಳೂರು ಬನ್ಸ್ ನ ಹೇಗ್ ಮಾಡೋದು ನೋಡೋಣ. ಎರಡು ತುಂಬಾನೇ ಹಣ್ಣಾಗಿರೋ ಪಚ್ಚ ಬಾಳೆಹಣ್ಣು ತಗೊಂಡಿದೀನಿ. ಯಾವುದೇ ಬಾಳೆಹಣ್ಣು ತಗೋಬಹುದು, ಆದ್ರೆ ಪಚ್ಚ ಬಾಳೆಹಣ್ಣು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಶರ್ ಅಲ್ಲಿ ಚೆನ್ನಾಗಿ ಬಾಳೆಹಣ್ಣ ಮ್ಯಾಶ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಳ್ಳಿ. ನಂತರ 1/4 ಕಪ್ ಮೊಸರು, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಂತರ ಇದಕ್ಕೆ 1/4 ಕಪ್ ಅಷ್ಟು ಸಕ್ಕರೆನು ಕೂಡ ಹಾಕೊಳ್ಳಿ. ಸಕ್ಕರೆ ಹೆಚ್ಚು ಕಮ್ಮಿ ಹಾಕೋಬಹುದು. 1/4 ಟೀ ಸ್ಪೂನ್ ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ಹಾಕಿರೋದ್ರಿಂದ ಸೋಡಾ ಆಕ್ಟಿವೇಟ್ ಆಗುತ್ತೆ. ಮೊಸರು ಹಾಕೋದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಮೊಸರು ಹಾಕಿರೋದ್ರಿಂದ ಬನ್ಸ್ ಚೆನ್ನಾಗಿ ಸಾಫ್ಟ್ ಆಗಿ ಉಬ್ಬುತ್ತೆ. ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೋಬೇಕು. ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು, ಆದ್ರೆ ಮೈದಾ ಹಿಟ್ಟಷ್ಟು ಸಾಫ್ಟ್ ಆಗಿ ಬರೋದಿಲ್ಲ ಬನ್ಸು. ಯಾವಾಗ ಹಿಟ್ಟು ಕೈಗಂಟ್ತಾ ಇಲ್ವೋ ಅವಾಗ ಹಿಟ್ಟು ರೆಡಿ ಆಗಿದೆ ಅಂತ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಇದನ್ನ ನಾದ್ಕೊಂಡು ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಡಿ. 7 ರಿಂದ 8 ಗಂಟೆ ಫರ್ಮೆಂಟ್ ಆದ್ಮೇಲೆ ಚೆನ್ನಾಗಿ ಉಬ್ಬಿರುತ್ತೆ. ಮತ್ತೆ ಸ್ವಲ್ಪ ಒಣ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮಂಗಳೂರು ಬನ್ಸ್ ರೆಡಿ ಆಗುತ್ತೆ. ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ಇದನ್ನ ದಪ್ಪದಾಗಿ ಲಟ್ಟಿಸ್ಕೋಬೇಕು. ಪೂರಿ ತರ ತೆಳ್ಳಗೆ ಲಟ್ಟಿಸ್ಕೊಳಕ್ ಹೋಗ್ಬಾರ್ದು. ಆ ತರ ಲಟ್ಟಿಸ್ಕೊಂಡ್ರೆ ಒಳಗಡೆ ಉಬ್ಬೋದಿಲ್ಲ. ಈ ತರ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಈ ತರ ದಪ್ಪದಾಗಿ ಲಟ್ಟಿಸ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಕರಿಯೋದ್ರಿಂದ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ನಾರ್ಮಲ್ ಯಾವುದೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬಹುದು. ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ಉಬ್ಬುತ್ತೆ. ಮೀಡಿಯಂ ಉರಿನಲ್ಲೇ 2 ಸೈಡು ಡೀಪ್ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಳಗಡೆ ಬೆಂದಿರಲ್ಲ. ಮಂಗಳೂರು ಬನ್ಸ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇದ್ದೀರಾ ಅಂದರೆ ರಾತ್ರಿ ಹಿಟ್ಟನ್ನು ಕಲಸಿ ಇಡಬೇಕು. ಸಾಯಂಕಾಲ ಮಾಡ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಸಾಯಂಕಾಲ ಮಾಡಿಕೊಂಡ್ರೆ ರುಚಿಯಾದ ಒಂದು ಫಿಲ್ಟರ್ ಕಾಫಿ ಇದ್ರೆ ಮಂಗಳೂರು ಬನ್ಸ್ ತುಂಬಾನೇ ಅದ್ಭುತವಾಗಿರುತ್ತೆ. ತುಂಬಾನೇ ಸಾಫ್ಟ್ ಆದ ಸ್ಪಾಂಜಿಯಾದ ರುಚಿಯಾದ ಮಂಗಳೂರು ಬನ್ಸ್ ರೆಡಿ ಆಗಿದೆ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.